ಸಮಸ್ತ ಕನ್ನಡ ಜನತೆಗೆ ಎಲ್ರಿಗೂ ನಮಸ್ಕಾರ. ಟೈಗರ್ ಯುವರ್ ವರ್ಲ್ಡ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಗಾಯ್ಸ್, ಇವತ್ತು ಗುರುವಾರ ಬೆಳಿಗ್ಗೆ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮಾಯಣ ಟ್ರೈಲರ್ನ ಬಿಟ್ಟಿದ್ರು. ಟ್ರೈಲರ್ನ ನಾನು ನೋಡಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಒಳ್ಳೆ ಫೀಲ್ ಕೊಡುತ್ತೆ. ರಾಮನಾಗಿರ್ಬೋದು, ರಾವಣನಾಗಿರ್ಬೋದು, ಸೀತಾನಾಗಿರ್ಬೋದು, ಮತ್ತು ಇನ್ನು ಮಿಕ್ಕಿದ್ದು ಸೈಡ್ ಪಾತ್ರಧಾರಿ ಯಾರೇ ಆಗಿರ್ಬೋದು, ಎಲ್ಲರೂ ಈಕ್ವಲ್ ಆಗಿ ತೋರಿಸಿದ್ದಾರೆ, ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಇಷ್ಟ ಆಗುತ್ತೆ. ತುಂಬಾ ಹತ್ರ ಇರೋ ಥರ ಫೀಲ್ ಕೊಟ್ಟಿದೆ ಟ್ರೈಲರಲ್ಲಿ. ಸ್ಟಾರ್ಟಿಂಗ್ ರಾಜಾಧಿರಾಜ ನೋಡಿ, ಸ್ಟಾರ್ಟಿಂಗು ರಾವಣ ಹೆವೆನ್ಗೆ ಬರ್ತಾನೆ, ಅಂದರೆ ಸ್ವರ್ಗಲೋಕಕ್ಕೆ ಬರ್ತಾರೆ. ಬಂದಮೇಲೆ ಅಂದರೆ ನಾನು ಒಂದು ಶಾಟ್ ನೋಡುವಾಗ ನನಗೆ ಅನುಭವಕ್ಕೆ ಬಂದಿದ್ದು ಯಶ್ ಪಾತ್ರ ಮಾಡ್ತಿದ್ದಾನೆ ಅಂತಲ್ಲ. ನನಗೆ ಈ ಸೀನ್ ನೋಡುವಾಗ ನನಗನ್ನಿಸಿದ್ದು, ಈ ಸಿಚುವೇಷನಲ್ಲಿ ದೇವರಾಜ ಇಂದ್ರ ಎಷ್ಟು ಭಯಭೀತನಾಗಿರ್ತಾನಂತ. ಅಂದರೆ ಅಷ್ಟು ಇನ್ವಾಲ್ವ್ಮೆಂಟಲ್ಲಿ ಫೀಲ್ ಕೊಡ್ತು ನನಗಂತೂ. ಸತ್ಯವಾಗಲೂ ಅಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಸ್ಟೋರಿನ ಮತ್ತು ಸ್ಕ್ರೀನ್ ಪ್ಲೇನ ಅಷ್ಟು ಚೆನ್ನಾಗಿ ತೊಗೊಂಡೋಗಿದ್ದಾರೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಬೆಳಿಗ್ಗೆ ನಾನು 4 ಗಂಟೆಗೆ ನೋಡಿದ್ದಷ್ಟೇ. 4 ಗಂಟೆ ಅಂದರೆ 6 ಗಂಟೆಗೆ ನೋಡಿದ್ದು, ಎದ್ದಿದ್ದು ನೋಡಿದ್ದಷ್ಟೇ ನನಗನ್ನಿಸಿತ್ತು ಯಶ್ ಅಂತಲ್ಲ, ಅಥವಾ ಅಲ್ಲಿ ಅನಿಸಿದ್ದು ಒಬ್ಬ ವ್ಯಕ್ತಿ ಬರ್ತಿದ್ದಾನೆ ಘಟಾನುಘಟಿ. ಆ ಪರಿಸ್ಥಿತಿಲಿ ದೇವರಾಜನಿಂದ್ರನ ಗತಿ ಏನಾಗ್ತಾ ಇರುತ್ತೆ, ಅವನಿಗೆ ಎಷ್ಟು ಭಯ ಆಗ್ತಾ ಇರುತ್ತೆ ಆ ಸಿಚುವೇಷನಲ್ಲಿ ಅನ್ನೋ ಅನುಭವನೇ ಬಂದಿದ್ದು. ಅಂದರೆ ಸಿನಿಮಾ ಅಂತೂ ತುಂಬ ಇನ್ವಾಲ್ವ್ಮೆಂಟ್ ಆಗಿರುತ್ತೆ ನನ್ನ ಪ್ರಕಾರ. ಮೊದಲೇ ಪವರ್ಫುಲ್ಲು, ಕಾನ್ಷಿಯಸ್, ಆದರೆ ಅವರು ತೋರಿಸೋ ಒಂದೊಂದು ಆ್ಯಕ್ಷನ್ನು ಎಷ್ಟು ಪವರ್ಫುಲ್ಲಾಗಿ, ಅಂದರೆ ನಾವು ನೋಡಿದ್ದೀವಲ್ಲ ಹಳೆ ಸಿನಿಮಾದಲ್ಲೆಲ್ಲ ಎಷ್ಟು ಪವರ್ಫುಲ್ಲಾಗಿ ಆ್ಯಕ್ಷನೆಲ್ಲ ಇರುತ್ತೆ ಅವ್ರದ್ದು. ಇದರಲ್ಲೂ ಅಷ್ಟೇ ಚೆನ್ನಾಗಿ ಜಮಾಯಿಸಿದ್ದಾರೆ, ಸಖತ್ತಾಗಿ. ಫುಲ್ಲು ರಾವಣನೇನು ಅನ್ನೋ ಥರ. ಮೂರು ಲೋಕಗಳಲ್ಲೂ ಇನ್ನು ನನ್ನದೇ ಸಾಮ್ರಾಜ್ಯ. ಸಿಚುವೇಷನಲ್ಲಿ ಅಂದರೆ ನಾವು ಕತೆ ನೋಡಬೇಕಾದ್ರೆ ರಾವಣ ಅಂದ್ಬಿಟ್ಟು ಇವ್ರನ್ನ ನೋಡ್ತೀವಿ. ಅಂದರೆ ನನಗೆ ಇದರಲ್ಲಿ ರಿಯಲಿಸಮ್ ಫೀಲ್ ಕೊಡ್ತು. ಆ ಸಂದರ್ಭದಲ್ಲಿ, ಆ ಸಿಚುವೇಷನಲ್ಲಿ ಬೇರೆ ಪಾತ್ರಧಾರಿಗಳು ಹೇಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದಾರೆ ಅನ್ನೋ ಫೀಲ್ ಕೂಡ ಬಂತು. ಅದನ್ನೇನಂತಾರೆ ಅಂತಂದರೆ ಪರಬ್ರಹ್ಮ ಸಾಕ್ಷಿಗಳು ಅಂತ ಹೇಳ್ತಾರೆ. ಅಂದರೆ ಒಂದು ಸಿಚುವೇಷನಲ್ಲಿ ಆ ಕಡೆ ಈ ಕಡೆ ಸುತ್ತಮುತ್ತ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ, ಅದನ್ನು ತೋರಿಸ್ದೇ ಇದ್ದರೂ ಅದ್ರದ್ದು ಭಾವ ಫೀಲ್ ಕೊಡುತ್ತೆ ಅಲ್ವಾ. ಅದನ್ನು ಅಷ್ಟು ಸಣ್ಣ ಲೆಕ್ಕಾಚಾರಗಳನ್ನು ಕೂಡ ಚೆನ್ನಾಗಿ ರಾಜ್ಯ ಸೃಷ್ಟಿಗೆ ಸಂಕಷ್ಟ ಒದಗಿದಾಗಲೆಲ್ಲ ಮಹಾವಿಷ್ಣು ಸ್ವತಃ ಅವತರಿಸಿ ಅದನ್ನು ರಕ್ಷಿಸಿದ್ದಾನೆ. ಪರಬ್ರಹ್ಮ ಲೆಕ್ಕಾಚಾರ ಅಂತ ನಾನೇನು ಹೇಳಿದೆ ಅಂತಂದರೆ, ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾರೆ. ಅಂದರೆ ಅವರವರು ಆ ಸಂದರ್ಭದಲ್ಲಿ, ಆ ಸಿಚುವೇಷನಲ್ಲಿ, ಆ ಸೀಕ್ವೆನ್ಸಲ್ಲಿ ಹೇಗೆ ಅವರು ಅದನ್ನು ಫೇಸ್ ಮಾಡ್ತಾ ಇರ್ತಾರೆ ಅನ್ನೋದು. ನನ್ನ ಜ್ಯೇಷ್ಠ ಪುತ್ರ ತುಂಬಾ ಓಯೆಗಳ ಥರ ತೋರಿಸಿಲ್ಲ. ಆದಿಪುರುಷರಲ್ಲಿ ಅವನಿಗೆ ಫುಲ್ ದೊಡ್ಡ ಮೀಸೆ ಥರ, ಮತ್ತು ಅವನು ಗೋಣಿ ಚೀಲ ಎಲ್ಲ ಹಾಕೊಂಡಿರ್ತಾನೆ.
ಆ ಥರ ಎಲ್ಲ ತೋರಿಸ್ಬಿಟ್ಟಿದ್ದಾರೆ. ರಿಚ್ನೆಸ್ಸೇ ಇರಲಿಲ್ಲ ಇದರಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಪೂಜೆ ಮಾಡೋ ರಾಮನ ಥರನೇ ಫೀಲ್ ಕೊಡುತ್ತೆ. ನೋಡಿ, ಈ ಸಿಚುವೇಶನು ಅಷ್ಟೇ. ರಾಮ ಸಂದರ್ಭದಲ್ಲಿ ಈ ಥರ ಓಡಾಡ್ಕೊಂಡಿದ್ದ, ಆಡ್ಕೊಂಡಿದ್ದ ಅನ್ನೋ ಥರ. ಲೋಕ ಕಲ್ಯಾಣಕ್ಕಾಗಿ ನನ್ನ ಅಂತ್ಯವೇ ಆದರೂ ಅದಕ್ಕೆ ನಾನು ಸಿದ್ಧ. ನಾನು ನಿರ್ಧರಿಸಿ ಆಗಿದೆ. ಒಬ್ಬ ಪುತ್ರನಾಗಿ ನನ್ನ ತಂದೆ ಕೊಟ್ಟ ಮಾತನ್ನು ಪಾಲಿಸುವುದು ನನ್ನ ಕರ್ತವ್ಯ. ನಿನಗೆ 14 ವರ್ಷಗಳ ವನವಾಸ. ಎಕ್ಸ್ಪ್ರೆಷನ್ಸ್ 14 ವರ್ಷದ ವನವಾಸ ಅಂದ ತಕ್ಷಣ ರಾಮನ ಮುಖದಲ್ಲಿ ಆ ಎಕ್ಸ್ಪ್ರೆಷನು ಬೇರೆ ಥರನೇ. ಅದು ಆ ಸಂದರ್ಭದಲ್ಲಿ ಅವರು ಎಷ್ಟು ದುಃಖ ಪಡ್ತಿರ್ತಾರೆ, ಎಷ್ಟು ವ್ಯಥೆ ಪಡ್ತಿರ್ತಾರೆ. 14 ವರ್ಷ ಅಣ್ಣ ತಮ್ಮಂದರು ಬಿಟ್ಟು, ತಂದೆ ತಾಯಿನ ಬಿಟ್ಟು, ಎಕ್ಸ್ಪ್ರೆಷನಲ್ಲಿ ತೋರಿಸೋ ಥರ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ವಿವಾಹದ ವೇಳೆಯಲ್ಲಿ ನೀವು ನನಗೆ ಕೊಟ್ಟ ಮಾತು ಮರೆತು ಬಿಟ್ಟಿರಾ? ರಾವಣನೇ ಆಗ್ಬಿಟ್ಟಿದೆ. ನಮ್ಮಿಬ್ಬರ ವಿಧಿಯೂ ಒಂದೇ. ಆ ವಿಧಿ ಲಿಖಿತ ಏನೇ ಆಗಿರಲಿ ನನಗೆ ಸಮ್ಮತವೇ. ಜನಸ್ಥಾನದ ರಾಜಕುಮಾರಿ ಶೂರ್ಪಣಖಿ. ಅವಳು ತಮ್ಮಲ್ಲಿ ಪರವಶಳಾಗಿದ್ದಾಳೆ. ನಿನ್ನ ಸೇಡು ತೀರಿಸಿಕೊಳ್ಳುವುದು ನಿಶ್ಚಿತ ಶೂರ್ಪಣಖಿ. ರಾಮನ ಮೃತ್ಯು ಘೋರವಾಗಿರುವುದು ಅಪಮಾನ, ಘನಘೋರವಾಗಿರುವುದು. ರಾವಣ 3 ಲೋಕದ ಅಧಿಪತಿಯಾದರೆ ಆ 3 ಲೋಕಗಳ ಸಾಕ್ಷಿಯಾಗಿ ಅವನನ್ನು ವಧಿಸುತ್ತೇನೆ. ನನ್ನ ಸೀತೆಯನ್ನು ನಾನು ಮರಳಿ ಕರೆತರುತ್ತೇನೆ. ತೋರಿಸಿದ್ರೆ ಕಾರ್ಟೂನಲ್ಲಿ ತೋರಿಸಿರ್ಬೋದು. ಅದು ಬಿಟ್ಟರೆ ಆ್ಯಕ್ಷನಲ್ಲಿ ವಜ್ರಮುನಿ ತೋರಿಸಿದ್ದಾರೆ. ಆದರೆ ಇಷ್ಟೊಂದು ಆ್ಯಕ್ಷನ್ನು, ಇಷ್ಟೊಂದು ರಭಸ, ಇಷ್ಟೊಂದು ರಗಡ್ಡು, ಇಷ್ಟೊಂದು ದೊಡ್ಡದಾಗಿ ಫೈಟ್ ಮಾಡೋವಂಥದ್ದು ವಜ್ರಮುನಿ ಡೈಲಾಗ್ಗಳು ಒಂದು ಮಿಸಕ್ಕಾಗಲ್ಲ. ಆದರೆ ಆ್ಯಕ್ಷನ್ನಲ್ಲೂ, ಡೈಲಾಗಲ್ಲೂ, ಬಲದಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಪ್ರಕಾರ ಫಸ್ಟ್ ಪಾರ್ಟಲ್ಲಿ ಹನುಮಂತ ಇರೋದಿಲ್ಲ. ಬರೀ ಇದು ನನ್ನ ಪ್ರಕಾರ ಈ ಕತೆ ರಾವಣನ ಬಗ್ಗೆ ಸ್ವಲ್ಪ ಕತೆ ಇರುತ್ತೆ, ರಾಮನ ಬಗ್ಗೆ ಕತೆ ಇರುತ್ತೆ. ಹಂಗೆ ಹೋಗ್ತಾ ಇಬ್ಬರು ಸೇರೋ ಥರ, ಟ್ರಯಾಂಗಲ್ ಥರ. ರಾವಣಂದು ಒಂದು ಪರ್ಸ್ಪೆಕ್ಟಿವ್, ರಾಮಂದು ಒಂದು ಪರ್ಸ್ಪೆಕ್ಟಿವ್. ಇವರಿಬ್ಬರು ಭೇಟಿ ಆಗೋ ವಿಚಾರದ ಮೇಲೆ ಅವಾಗ ಹನುಮಂತ ಇರಲ್ಲ. ಹನುಮಂತ ಸೆಕೆಂಡ್ ಪಾರ್ಟ್ನಲ್ಲಿ ಬರ್ಬೋದು. ಫಸ್ಟ್ ಪಾರ್ಟಲ್ಲಿ ರಾವಣ ಬಂದು ಸೀತಾನ ಎತ್ಕೊಂಡು ಹೋಗೋದೇ, ಸೀತಾದೇವಿನ ಎತ್ಕೊಂಡು ಹೋಗೋಷ್ಟು ಕತೆ ಇರುತ್ತೆ ಅನ್ಕೊತೀನಿ. ಇದು ರಾಮನ ಯುಗದ ಆರಂಭ. ಮತ್ತಿನ್ನೇನು ಹೇಳ್ತೀನಿ ಅಂತಂದರೆ, ನಮ್ಮ ಯಶ್ ಅವರು ರಾವಣನ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ಹಾಗಂತ ಹೇಗೆ ನಮ್ಮ ದರ್ಶನ್ ಅವರು ದುರ್ಯೋಧನನ ಪಾತ್ರ ಚೆನ್ನಾಗಿ ಮಾಡುವಾಗ ನಾವು ದುರ್ಯೋಧನಿಗೆ ಸಪೋರ್ಟ್ ಮಾಡಿದ್ವಿ, ಅದೇ ಥರ ರಾವಣನಿಗೂ ಸಪೋರ್ಟ್ ಮಾಡಬೇಕಾ? ಯಾಕಂದರೆ ಅವನು ರಾವಣ
ಏನೇ ಆಗಿದ್ರು ಪಾಪಿನೇ. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿರ್ಬೋದು ಯಶ್ ಅವರು, ಆದರೆ ನಾವು ರಾಮಂಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ರಾಮ ನಮಗೋಸ್ಕರ ಇದ್ದವರು, ನಮ್ಮ ರಾಮ, ನಮ್ಮ ಪುರುಷತ್ವನ ಗೈಡ್ ಮಾಡಿದವರು. ಮತ್ತು ಚೆನ್ನಾಗಿತ್ತು, ಕಾಯ್ತಾ ಇದ್ದೀವಿ ದೀಪಾವಳಿ ಯಾವಾಗ ಬರುತ್ತೆ ಅಂತ. ಚೆನ್ನಾಗಿತ್ತು, ತುಂಬಾ ಅದ್ಭುತವಾಗಿ ಮೂವ್ ಮಾಡಿದ್ದಾರೆ. ಧನ್ಯವಾದ ಎಲ್ರಿಗೂ. ನಾವು ಇಂಡಿಯನ್ಸ್ ಆಗಿ ಎಷ್ಟೊಂದು ಜನ ನಮ್ಮ ಭಾರತದ ಹಿರಿಮೆನ ಇಷ್ಟೊಂದು ಅದ್ಭುತವಾಗಿ ನೋಡಬೇಕು ಅಂತ ಆಸೆ ಪಟ್ಟಿರ್ತಾರೆ. ನಮ್ಮ ಅಜ್ಜಿ ತಾತಂದಿರೆಲ್ಲ ಧಾರಾವಾಹಿ ನೋಡಿರ್ತಾರೆ, ಆದರೆ ಇಷ್ಟೊಂದು CGIನ ಗ್ರಾಫಿಕ್ಸ್ನ ತುಂಬ ಅದ್ಭುತವಾಗಿ ತೋರಿಸಿ ಆ ಒಬ್ಬೊಬ್ಬರು ಆ್ಯಕ್ಟಿಂಗು ಅಟ್ಟರ್ ಲೆವೆಲಲ್ಲಿ ಮಾಡಿದಾರಲ್ಲ, ನಮ್ಮಂಥ ಟೈಮಲ್ಲಿ ಇರೋರೇ ಪುಣ್ಯವಂತರು. ತುಂಬಾ ಎಂಜಾಯ್ ಮಾಡುವಂಥ ಸಮಯ ಸಿಕ್ಕಿದೆ. ಮತ್ತು ಎಲ್ರಿಗೂ ಧನ್ಯವಾದ. ಯಶ್ಗೆ ಆಗಿರ್ಬೋದು, ರಣಬೀರ್ಗಾಗಿರ್ಬೋದು, ಪ್ರತಿಯೊಬ್ಬರು ಕಲಾವಿದರು, ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೊಡ್ಯೂಸರ್ಗೆ, ನಮ್ಮ ಭಾರತನ ಮತ್ತು ನಮ್ಮ ಭಾರತ ಸಂಸ್ಕೃತಿನ ಕಾಪಾಡಿದ್ದಕ್ಕೆ ಧನ್ಯವಾದ.